ನಾನು ಹಾಗಂದಿದ್ದಕ್ಕೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಜಾರು ಮಾಡ್ಕೊಳ್ದೇ ಇರೋದಕ್ಕೆ ಅಂದಿದ್ದು ಬೇರೆ ಯಾರೂ ಅಲ್ಲ. ಹೌದು, ಕೋಪ ಬಂತು ಅಂದೆ. ನನ್ನ ಮೇಲೆ ಅಷ್ಟು ನಿಮಗೆ ಕೋಪ ಇದ್ರೆ ನನ್ನನ್ನು ಇಲ್ಲೇ ಸಾಯಿಸ್ಬಿಡಿ. ನಾಳೆಯಿಂದ ನನ್ನ ಮುಖನೂ ಕಾಣಲ್ಲ, ನನ್ನ ಮೇಲೆ ಕೋಪನೂ ಬರಲ್ಲ. 5 ವರ್ಷ ನನ್ನ ಮಗ ನನ್ನನ್ನು ನೋಡಲಿ, ನನ್ನ ಹತ್ರ ಒಂದ್ಸರಿ ಮಾತಾಡಲಿ ಅಂತ ತಪಸ್ ಮಾಡಿದ್ದೀನಿ. ನಾನು ಮಗನ್ನ ದೂರ ಮಾಡಿಕೊಂಡು ಯಾವ ತಾಯಿನೂ ಅನುಭವಿಸ್ತಿರೋ ಅಂತ ನೋವು ಅನುಭವಿಸಿದ್ದೀನಿ. ಅದನ್ನೆಲ್ಲ ನೋಡಿದ್ ನೀವೇ ನನ್ನ ಮಗನ್ನ ಸಾಯಿಸ್ತೆ ಅಂತ ಹೇಳ್ಬಿಟ್ರಲ್ಲ. ನನ್ನ ಜೀವನದಲ್ಲಿ ಅದಕ್ಕಿಂತ ದೊಡ್ಡ ನೋವು ಇನ್ನೇನಾಗ್ಬೇಕು ಹೇಳಿ? ಪ್ರೀತಿ ಮಾಡೋಕೆ 100 ಜೀವಗಳಿರ್ಬೋದು, ಆದರೆ ತಾಯಿಗೆ ಪ್ರೀತಿ ಮಾಡೋಕಿರೋ ಮೊದಲ ಜೀವ ಅಂದರೆ ಮಕ್ಕಳು ಮಾತ್ರ. ಕೆಟ್ಟ ಮಕ್ಕಳಿರ್ತಾರೆ, ಆದರೆ ಕೆಟ್ಟ ತಾಯಿ ಇರಲ್ಲ ರೀ. ಆದರೆ ನೀವು ಮಗನ ಕೊಂದು ಕೆಟ್ಟ ತಾಯಿ ಅಂತ ಹೇಳ್ಬಿಟ್ರಿ ಅಲ್ವಾ? ನನ್ನ ಮಾತಿನ ಅರ್ಥ ಅದಾಗಿರ್ಲಿಲ್ಲ. ಮತ್ತಿನ್ನೇನಾಗಿತ್ತು? ನನಗೂ ತಾಯಿ ಇದ್ದಾಳ ಆರ್ತಿ. ತಾಯಿ ಮಗನ ಸಂಬಂಧಕ್ಕೆ ಎಷ್ಟು ಮೌಲ್ಯ ಇದೆ ಅಂತ ನೀನ್ ತಾಯಿ ಆಗೋಕ್ಕೂ ಮುಂಚೆನೆ ತಿಳ್ಕೊಂಡಿದ್ದೀನಿ ನಾನು. ಮಗನ ಕಳ್ಕೊಂಡ್ರೆ ದುಃಖ ನನಗೂ ಇದೆ, ಆದ್ರೆ ಇರೋ ಒಬ್ಳು ಮಗಳನ್ನ ಕಳ್ಕೊಂಡು ಬದುಕಕ್ಕಾಗಲ್ಲ ನನಗೆ. ಆ ಭಯದಲ್ಲಿ ಹಾಗೆ ಹೇಳಿದೆ ಅಷ್ಟೇ. ನಿನ್ನ ವರ್ತನೆಗೆ ಒಂದು ಮುಕ್ತಿ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ ಅಂತ ಅನ್ಕೊಂಡಿದ್ದೀನಿ. ಚೈತ್ರನ ರೆಡಿ ಮಾಡಿ ಕರ್ಕೊಂಡ್ ಬಾ. ಅವಳೇ ನಮ್ಮ ಮನೆಗೆ ನಂದಾದೀಪ. ಗೆಸ್ಟ್ಗಳೆಲ್ಲ ಬರ್ತಿದ್ದಾರೆ, ನೀನೆಲ್ಲಿ ಅಂತ ಕೇಳ್ತಾರೆ. ಬನ್ನಿ. ಚಿರು ಮನೆ ಒಳಗೆ ಬಂದಿದ್ದಂತೂ ಕನ್ಫರ್ಮ್ ಆಯಿತು. ಆದರೆ ಎಲ್ಲಿರ್ಬೋದು? ಈ ಮನೇಲಿ ಅವ್ನಿಗೆ ಇಷ್ಟವಾಗಿರೋದು ಅಂದರೆ ಒಂದು ಗಾಳಿಪಟ, ಇನ್ನೊಂದು ಕಾರು, ಇನ್ನೊಂದು ಪಿಯಾನೋ. ಹಾಂ, ಪಿಯಾನೋ ಹತ್ರ ಇದ್ರೂ ಇರ್ಬೋದು. ಎಸ್, ಚಿರು, ನನಗೇನು ಮಾಡಬೇಡ ಕಣೋ. ನಾನು ನಿನ್ನ ನೋಡೋಕ್ಕೆ ಅಂತ ಬಂದೆ. ಚಿರು ಎಲ್ಲಿದೆಯೋ? ಚಿರು
ರಾಣಿ ಅಮ್ಮ. ಚಿರು, ಎಲ್ಲಿದೆಯಾ ಕಂದ? ನನ್ನ ನೋಡಬೇಕು ಅಂತ ಬಂದ್ಯಾ? ಹೌದು ಕಣೋ, ನಿನ್ನನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು, ಅದಕ್ಕೆ ಬಂದೆ ಕಣೋ. ಎಲ್ಲಿದೆಯಾ? ಚಿರು ಇಷ್ಟು ಭಯಂಕರವಾಗಿದ್ದಾನೆ. ನಿನ್ ಪಕ್ಕ ನೋಡು ರಾಣಿ ಅಮ್ಮ. ಚಿರು, ಚಿರು, ನಿನ್ ನೋಡಿದ್ರೆ ನನಗೆ ಭಯ ಆಗ್ತಿದೆ ಕಣೋ. ಪ್ಲೀಸ್ ಹೆದರಿಸ್ಬೇಡ ಕಂದ. ನಾ ಏನೂ ಮಾಡೋದಿಲ್ಲ ರಾಣಿ ಅಮ್ಮ, ಹೆದರಬೇಡಿ. ಹೌದಾ ಕಂದ? ಥ್ಯಾಂಕ್ಸ್ ಚಿರು. ಚಿರು, ನಾನು ನಿನ್ನನ್ನು ನೋಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ ಕಂದ? ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಕಣೋ. ನೀನು ಹೋದ್ಮೇಲೆ ಈ ಮನೇಲಿ ನಾನು ತುಂಬ ಒಂಟಿ ಆಗೋಗಿದ್ದೀನಿ ಗೊತ್ತಾ? ಇಷ್ಟು ದಿನ ನೋಡಕ್ ಬರಲಿಲ್ಲ, ಸಾರಿ ರಾಣಿ ಅಮ್ಮ. ನೀನು ಬರದೇ ಇದ್ದಿದ್ದು ಒಳ್ಳೇದೇ ಆಯಿತು. ಇಲ್ಲ ಅಂದರೆ ಭಯಕ್ಕೆ ನನ್ನ ಪ್ರಾಣನೇ ಹೊರಟೋಗ್ತಾ ಇತ್ತು. ಅಯ್ಯೋ, ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಇವನಿಗೇನಾದರೂ ಗೊತ್ತಾಗತ್ತಾ? ಇಲ್ಲ ಅನ್ಸತ್ತೆ. ಪರವಾಗಿಲ್ಲ ಕದ, ನಿನಗೆ ಈಗಲಾದರೂ ಈ ರಾಣಿ ಅಮ್ಮನ್ನ ನೋಡಬೇಕು ಅನ್ನಿಸ್ತಲ್ಲ, ನನಗಷ್ಟು ಸಾಕು ಕಣೋ. ನನಗೆ ನೀವಂದ್ರೆ ಆಗ ಎಷ್ಟು ಇಷ್ಟ ಆಯಿತು, ಈಗೂ ಅಷ್ಟೇ ಇಷ್ಟ. ನೀವು ಕೊಡ್ತಾ ಇದ್ದಿದ್ದ ಹಾಲು ನನಗೆ ತುಂಬ ಇಷ್ಟ. ರಾಣಿ ಅಮ್ಮ, ನಂಗೆ ಕುಡಿಯೋಕೆ ಹಾಲು ತಂದು ಕೊಡ್ತೀರಾ? ಹ್ಞೂ ಕಂದ, ಖಂಡಿತ ತಂದು ಕೊಡ್ತೀನಿ ಕಣೋ. ಈಗಲೇ ಹೋಗ್ಲಾ? ಹೋಗಿ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗಾಯ್ತು. ಪಾಪ ಚೈತ್ರ, ಅವಳ ಬರ್ತ್ಡೇನ ದಿನಾನು ಖುಷಿಯಾಗಿರೋಕೆ ನಾವು ವಾತಾವರಣ ಕ್ರಿಯೇಟ್ ಮಾಡ್ತಾ ಇಲ್ಲ. ನಮ್ಮಿಬ್ಬರ ಜಗಳದಲ್ಲಿ ಅವಳು ಅನಾಥಳಾಗ್ತಿದ್ದಾಳೆ. ನಮ್ಮದು 1000 ಸಮಸ್ಯೆ ಇದ್ರೂ ಇವಳಿಗೆ ಒಂಟಿತನ ಕಾಡಬಾರ್ದು. ಇವಳಲ್ಲಿ ಜೋಶ್ ತುಂಬಬೇಕು. ಚೈತ್ರ, ಏನಿವತ್ತು ಚೈತ್ರ ಮೇಡಮು ತುಂಬ ಡಲ್ ಆಗಿದ್ದೀರಾ? ಇವತ್ತು ನಿಮ್ಮ ಬರ್ತ್ಡೇ ಅಂತ ಮರ್ತೋಯ್ತಾ? ಬರ್ತಡೇ ಅಂದರೆ ಎಲ್ಲರೂ ನಗ್ನಾಗ್ತಾ ಇರಬೇಕಾ ಮಮ್ಮಿ? ಯಾಕೆ ಹಾಗೆ ಕೇಳ್ತಿದ್ಯಾ? ಹಾಗಾದರೆ ಬೇಜಾರಾಗಿದೆ ಅಂತ ಅರ್ಥ. ಯಾಕೆ ಬೇಜಾರಾಗಬೇಕು ಮಮ್ಮಿ? ವರ್ಷ ವರ್ಷ ವಯಸ್ಸು ಜಾಸ್ತಿ ಆಗ್ತಿದ್ಯಲ್ಲ ಅಂತ. ಮಮ್ಮಿ, ನೀವು ನಕ್ಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಓ, ಇಸ್ ಇಟ್? ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ನೀವು ನಗೋದು ತುಂಬ ರೇರ್, ಅರೆ ನಕ್ಕಿದ್ರೆ ಸೂಪರ್. ಹಲೋ, ಇವತ್ತು ನಾನು ನಿನ್ನನ್ನು ಹೊಗಳಬೇಕು. ಇಲ್ಲಿ ಕೇಸೇ ಉಲ್ಟಾ ಆಗ್ತಿದ್ಯಲ್ಲ. ಮಗಳೇ ತಾಯಿನ ಹೊಗಳುತ್ತಿದ್ದಾಳೆ. ಏನು ಸಮಾಚಾರ? ನೀವು ನನ್ನ ಜೊತೆ ಯಾವಾಗಲೂ ಹೀಗೆ ಇರ್ತೀರಾ ಮಮ್ಮಿ?
ಯಾಕೆ ಸೈಲೆಂಟ್ ಆದ್ರಿ ಮಮ್ಮಿ? ಏನಿಲ್ಲ, ನಾನು ಯಾವಾಗಲೂ ನಿನ್ನ ಜೊತೆ ಹೀಗೆ ಇರ್ತೀನಿ. ಸರಿ, ರೆಡಿ ಆಗುವಂತೆ ನೀನು ಬಾತ್ ಟಬ್ ಹತ್ರ ಇರು, ನಾನು ಹೋಗಿ ಟವಲ್ ತೊಗೊಂಬರ್ತೀನಿ. ಸರಿ ಮಮ್ಮಿ. ನಾನು ಈ ಚೂರ್ಣನ ಮಿಕ್ಸ್ ಮಾಡೋದು ಚಿರು ಗೊತ್ತಾಗೋಗುತ್ತಾ? ಅಕಸ್ಮಾತ್ ಚೂರ್ಣ ಮಿಕ್ಸ್ ಮಾಡದೇ ಇದ್ರೆ ಅವನು ಈ ಹಾಲು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ರೆ ಆಗ 100 ಪ್ರಶ್ನೆ ಕೇಳ್ಬೋದು. ಅವನು ನನ್ನ ಜೊತೆ ಚೆನ್ನಾಗಿರೋ ಟೈಮ್ನಲ್ಲಿ ಹೊಸ ಐಡಿಯಾಗಳನ್ನೆಲ್ಲ ಮಾಡೋದು ಬೇಡ. ಇದನ್ನ ಮಿಕ್ಸ್ ಮಾಡಿನೇ ಕುಡಿಸ್ತೀನಿ. ಚಿರು ಈ ಹಾಲನ್ನು ಇಷ್ಟಪಡ್ತಾ ಇರೋದೇ ಈ ಚೂರ್ಣದಿಂದ. ಮಮ್ಮಿ, ಪಾರ್ಟಿಗೆ ತುಂಬಾ ಜನ ಬರ್ತಿದಾರಾ? ಹೌದು ಕಂದ, ತುಂಬ ಜನ ಬರ್ತಿದ್ದಾರೆ. ಫ್ಯಾಕ್ಟ್ರಿ ಕಡೆಯಿಂದ, ರಿಲೇಷನ್ಸು, ಅಪ್ಪನ ಬಿಸ್ನೆಸ್ ಪಾರ್ಟ್ನರ್ಸು ಎಲ್ಲರೂ ಬರ್ತಿದ್ದಾರೆ. ಇವತ್ತು ಈ ಮನೇಲಿ ಇಷ್ಟು ದೊಡ್ಡ ಪಾರ್ಟಿ ಕಾರಣ ನನ್ನ ಮುದ್ದು ಮಗಳು. ಚಿರು, ರಾಣಿಯಮ್ಮ, ಚಿರು, ಇಲ್ಲಿ ನೋಡು, ನಿನಗೆ ಇಷ್ಟವಾಗಿರೋ ಹಾಲು ತಂದಿದ್ದೀನಿ. ಎಲ್ಲಿದೆಯಾ ಕಂದ? ಥ್ಯಾಂಕ್ಸ್ ರಾಣಿಯಮ್ಮ. ಅದನ್ನಲ್ಲಿಡು. ಹಾಂ. ಹಾಲು ತುಂಬಾ ಚೆನ್ನಾಗಿತ್ತು ರಾಣಿಯಮ್ಮ. ತುಂಬಾ ಥ್ಯಾಂಕ್ಸ್ ರಾಣಿಯಮ್ಮ ಹಾಲು ಕೊಟ್ಟಿದ್ದಕ್ಕೆ. ನಮ್ಮಿಬ್ಬರ ಮಧ್ಯೆ ಏನು ಥ್ಯಾಂಕ್ಸ್ ಕಂದ, ಯಾಕೋ ಬೇಕಿದೆಲ್ಲ? ನೋಡು ಚಿರು, ನೀನು ಯಾವಾಗ ಬೇಕಾದರೂ ಬರ್ಬೋದು ಕಣೋ. ನೀನು ಕೇಳಿದಷ್ಟು ಹಾಲನ್ನ ಈ ರಾಣಿ ಅಮ್ಮ ಕೊಡ್ತಾಳೆ. ಆದರೆ ಒಂದು ಕಂಡೀಷನ್, ನೀನು ಯಾವಾಗ ಬರ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ ಅಂತ ನನಗೆ ಇನ್ಫಾರ್ಮ್ ಮಾಡಬೇಕು. ಹಾಂ? ಆಯ್ತು ರಾಣಿಯಮ್ಮ. ಚಿರು, ನನಗೆ ತುಂಬ ಬೇಜಾರಾಗ್ತಿದೆ ಕಣೋ. ಯಾಕೆ ರಾಣಿಯಮ್ಮ ನೀವು ಅಳ್ತಾ ಇದ್ದೀರಾ? ಅಳ್ಬೇಡಿ, ನೀವು ಹತ್ರ ನನಗೂ ಅಳಿ ಬರುತ್ತೆ. ಚಿರು, ನೀನು ಇರಬೇಕಿತ್ತು ಕಣೋ. ನಿನ್ನನ್ನು ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆ ಆಕ್ಸಿಡೆಂಟಲ್ಲಿ ನೀನು ಬದುಕಬೇಕಿತ್ತು ಕಣೋ ಚಿರು. ಹೌದು ರಾಣಿಯಮ್ಮ, ನಾನು ಬದುಕಬೇಕಾಗಿತ್ತು. ಅಮ್ಮನ ಕೈ ತುತ್ತು ತಿನ್ನಬೇಕಾಗಿತ್ತು. ಅಮ್ಮ ನನಗೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಸ್ಕೂಲ್ಗೆ ಅವಳೇ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸ್ಕೂಲ್ ಮುಗಿದ್ಮೇಲೆ ಅವಳೇ ಪಿಕಪ್ ಮಾಡಬೇಕಾಗಿತ್ತು. ಇನ್ನೂ ಏನೇನೋ ಆಸೆ ಬೆಳೀತು. ಆದರೆ ನಿನಗಿಷ್ಟೆಲ್ಲ ಆಸೆಗಳಿತ್ತೇನೋ? ಚಿರು ಆರ್ತಿನ ತುಂಬ ಹಚ್ಕೊಂಡಿದ್ದಾನೆ. ಈಗ ಅವಳ ವಿರುದ್ಧ ಮಾತಾಡಿದ್ರೆ ನಾನೇ ಕೆಟ್ಟವಳಾಗೋಗ್ತೀನಿ. ನೀನೇನು ಚಿಂತೆ ಮಾಡಬೇಡಕ್ಕಂದ. ನಿನ್ನೆಲ್ಲ ಆಸೆಗಳನ್ನ ಈಡೇರಿಸೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಕಣೋ. ಥ್ಯಾಂಕ್ಸ್ ರಾಣಿಯಮ್ಮ. ಚಿರು, ನಿನ್ನನ್ನು ಈ ಮನೇಲಿ ಯಾರೂ ಮಿಸ್ ಮಾಡ್ಕೋತಾ ಇಲ್ಲ ಕಣೋ. ನೀನಿಲ್ಲ ಅನ್ನೋ ಒಂದು ಸಣ್ಣ ದುಃಖನೂ ಈ ಮನೇಲಿ ಯಾರಿಗೂ ಇಲ್ಲ ಗೊತ್ತಾ? ನೋಡು,
ಚೈತ್ರ ಬರ್ತ್ಡೇ ಪಾರ್ಟಿನ ಎಷ್ಟು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಅಂತ. ನೀನಿದ್ದಾಗ ಯಾವತ್ತಾದ್ರೂ ಈ ರೀತಿ ಮಾಡಿದ್ರಾ? ನಿನ್ನ ಈ ಮನೇಲಿ ಎಲ್ಲರೂ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ರು ಕಡೋ. ಇದು ನನ್ನ ಸೈಜ್ ಅಲ್ಲ ಕಡೋ, ತುಂಬಾ ಅನ್ಯಾಯ ಇದು. ಈ ಮನೇಲಿ ಮನೆ ಮಗ ಇಲ್ಲ ಅನ್ನೋ ಕೊರಗು ಯಾರಿಗೂ ಇಲ್ಲ ಚಿರು. ಈ ಮನೇಲಿ ಎಲ್ಲರೂ ಇಷ್ಟೊಂದು ಸ್ವಾರ್ಥಿಗಳಾಗಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಡೋ. ಎಲ್ರಿಗೂ ಅವ್ರ ಮೋಜು ಮಸ್ತಿನೇ ಮುಖ್ಯ ಆಗೋಗಿದೆ. ನಿನ್ನ ವಿಷಯದಲ್ಲಿ ನಾನು ಏನು ಮಾಡೋಕ್ಕಾಗ್ತಿಲ್ಲ ಚಿರು. ನನಗೆ ನೀನೊಬ್ಬ ಇದ್ದಿದ್ರೆ ಸಾಕಾಗ್ತಿದ್ದು ಕಡೋ. ಈ ಆಡಂಬರ ಪಾರ್ಟಿ ಯಾವುದು ನನಗೆ ಬೇಕಾಗಿರ್ಲಿಲ್ಲ ಕಡೋ, ಯಾವುದು ಬೇಕಾಗಿರ್ಲಿಲ್ಲ. ಈ ಬರ್ತ್ಡೇ ಸೆಲೆಬ್ರೇಷನಿಂದ ನನ್ನ ಚಿರುನ ಎಲ್ಲರೂ ಮರ್ತು ಬಿಡ್ತಾರಲ್ಲ ಅಂತ ನನಗೆ ಸಂಕಟ ಆಗ್ತಿದೆ ಕಡೋ. ನಿನ್ನ ಆಸೆಗಳೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತಲ್ಲ ಚಿರು. ಚೈತ್ರ ಆರ್ತಿನ ನಿನ್ನಿಂದ ಕಿತ್ಕೊಂಡ್ಬಿಡ್ತಾಳೆ. ಆಗ ಆರ್ತಿ ಚೈತ್ರ ಒಬ್ಳೇ ಮಗಳು ಅನ್ನೋ ಹಾಗೆ ಅವಳೇ ಟ್ರೀಟ್ ಮಾಡ್ತಾಳೆ, ಅವಳೇ ಕೇರ್ ಮಾಡ್ತಾಳೆ ಕಡೋ. ಆಗ ಆರ್ತಿ ನಿನ್ ಮಾತು ಕೇಳಲ್ಲ, ನಿನ್ ಕೈಗೆ ಸಿಗಲ್ಲ. ಹಾಗೇನ್ ಮಾಡ್ತೀಯಾ? ಈ ಸೆಲೆಬ್ರೇಷನ್ ನಡಿಬಾರ್ದು. ಅಂದ್ರೆ ಏನ್ ಅರ್ಥ ಚಿರು? ಚಿರು, ಆಗ್ಲೇ ಹೊರಟೋದ್ನ? ನಮ್ಮ ಚಿರುಗೆ ಮೂಗಿನ ಮೇಲೆ ಕೋಪ ಅಂತ ಈ ರಾಣಿಗೆ ಮಾತ್ರ ಗೊತ್ತು. ಮಮ್ಮಿ ಇವತ್ತು ನೀವೇ ಸ್ನಾನ ಮಾಡಿಸ್ತೀರಾ ಪ್ಲೀಸ್? ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾರಾ? ನಾನೇ ಮಾಡಿಸ್ತೀನಿ, ಬಾ. ಕಣ್ಮುಚ್ಕೋ. ಟವಲ್ ಇಲ್ಲೇ ಇಟ್ಟಿದ್ದೆ ಅಲ್ವಾ? ಏನಾಯ್ತು ಮಮ್ಮಿ? ಚೈತು, ನಾನು ಬರ್ತಾ ಟವಲ್ ತಂದಿದ್ದೆ ತಾನೆ? ತಂದಿದ್ರಿ, ಅಲ್ಲೇ ಇಟ್ರಲ್ಲ. ಮತ್ತೆ ಕಾಣಿಸ್ತಾನೆ ಇಲ್ಲ, ಎಲ್ಲಿ ಹೋಯ್ತು? ಸರಿ ಬಿಡು, ನಾನು ಹೋಗಿ ಬೇರೆ ಟವಲ್ ತೊಗೊಂಡು ಬರ್ತೀನಿ, ಕೂತಿರು.